ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಮೇರು ನಟ. ವಿಷ್ಣುದಾದಾಗೆ ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರನ ತನ್ನ ಬಾಡಿ ಲ್ಯಾಂಗ್ವೇಜ್ ಮೂಲಕ, ವಾಯ್ಸ್ ಮಾಡ್ಯುಲೇಷನ್ ಮೂಲಕ, ಫೇಸ್ ಎಕ್ಸ್ಪ್ರೆಷನ್ಸ್ ಮೂಲಕ ಆ ಪಾತ್ರನ ಅದ್ಭುತವಾಗಿ ನಿಭಾಯಿಸುವಂತ ಕೆಪಾಸಿಟಿ ಉಳ್ಳವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಶೂಟಿಂಗ್ ಸ್ಪಾಟ್ ಬರಕ್ ಮುಂಚೆನೆ ಒಂದಷ್ಟು ಹೋಮ್ವರ್ಕ್ ಮಾಡಿ ಆ ಕ್ಯಾರೆಕ್ಟರ್ ಏನೆಲ್ಲ ಡಿಮ್ಯಾಂಡ್ ಮಾಡುತ್ತೋ ಅದನ್ನೆಲ್ಲಾನು ತಯಾರಿ ಮಾಡಿಕೊಂಡು ಆ ಕ್ಯಾರೆಕ್ಟರ್ ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಸ್ಪಾಟ್ ಅಲ್ಲಿ ಡೈರೆಕ್ಟರ್ ಆಕ್ಷನ್ ಅನ್ನು ಕೂಡಲೇ ಕಾನ್ಫಿಡೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡುವಂತ ವ್ಯಕ್ತಿನೇ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕೆಲವು ಆಕ್ಟರ್ ಗಳಿಗೆ ಆಕ್ಟ್ ಮಾಡಿದ್ರೆ ಡ್ಯಾನ್ಸ್ ಮಾಡಕ್ ಬರಲ್ಲ, ಡ್ಯಾನ್ಸ್ ಮಾಡಿದ್ರೆ ಹಾಡಕ್ ಬರಲ್ಲ, ಹಾಡಿದ್ರೆ ಫೈಟ್ ಮಾಡಕ್ ಬರಲ್ಲ, ಫೈಟ್ ಮಾಡಿದ್ರೆ ಡೈಲಾಗ್ ಡೆಲಿವರಿ ಬರಲ್ಲ. ಈ ತರ ಯಾವ್ದೋ ಒಂದ್ರಲ್ಲಿ ಎಡುತ್ತಾನೆ ಇರ್ತಾರ. ಆದ್ರೆ ವಿಷ್ಣುವರ್ಧನ್ ಅವರು ಆತರ ಅಲ್ಲ. ಒಬ್ಬ ನಟನಿಗೆ ಏನೆಲ್ಲ ಬೇಕಾಗುತ್ತೋ ಆ ಒಂದು ಪರಿಪೂರ್ಣತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ರ ಇತ್ತು. ಅದರಿಂದನೇ ಕನ್ನಡ ಚಿತ್ರರಂಗದಲ್ಲಿ ಕಂಪ್ಲೀಟ್ ಆಕ್ಟರ್ ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅಂತಾರ. ವಿಷ್ಣುದಾದ ಅವ್ರ ಪಾಲಿಸಿ ಯಾವ ತರ ಇತ್ತಂದ್ರೆ, ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಸರಿಯಾಗಿ ಹೋದ್ರೆ ಪ್ರೊಡ್ಯೂಸರ್ ಲಾಸ್ ಆದ್ರೆ ಆ ಪ್ರೊಡ್ಯೂಸರ್ ಗೆ ಇನ್ನೊಂದು ಕಾಲ್ ಶೀಟ್ ಕೊಟ್ಟು ಆ ಲಾಸ್ ನ ಬ್ಯಾಲೆನ್ಸ್ ಮಾಡೋರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸೆಟ್ ಅಲ್ಲಿ ಎಲ್ರು ಸಮವಾಗಿ ಟ್ರೀಟ್ ಮಾಡೋರು, ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾನೇ ಗೌರವ ಕೊಡುವಂತ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸುಪ್ರೀಂ ಹೀರೋ ಮೆಗಾ ಸ್ಟಾರ್ ಡಾಕ್ಟರ್ ಚಿರಂಜೀವಿ ಅವರು. ಚಿರಂಜೀವಿ ಅವರು ಬಂದ ಮೇಲೆ ತೆಲುಗು ಫಿಲಂ ಇಂಡಸ್ಟ್ರಿಯ ಬಿಸ್ನೆಸ್ ನ ದೊಡ್ಡ ಮಟ್ಟಕ್ಕೆ ಬೆಳೆಸಿರುವಂತ ಸಾಧಕ ಡಾಕ್ಟರ್ ಚಿರಂಜೀವಿ ಅವರು. ತೆಲುಗು ಫಿಲಂ ಇಂಡಸ್ಟ್ರಿನಲ್ಲಿ 80s ಮತ್ತು 90s ಅಲ್ಲಿ ಡಾಕ್ಟರ್ ಚಿರಂಜೀವಿ ಅವರು ರೀಚ್ ಮಾಡಿರುವಂತ ಪೀಕ್ ಏನಿದೆಯೋ ಇದುವರೆಗೂ ಅಷ್ಟು ದೊಡ್ಡ ಎತ್ತರಕ್ಕೆ ಯಾರು ಹೋಗಿಲ್ಲ ಅಂತಾನೆ ಹೇಳಬೇಕು. ಹತ್ತತ್ರ 20 ರಿಂದ 25 ವರ್ಷ ಆ ಒಂದು ಹೈಟ್ ಅಲ್ಲಿ ಇದ್ದವರೇ ಡಾಕ್ಟರ್ ಚಿರಂಜೀವಿ ಅವರು. ಇವತ್ತು ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಭಾಸ್ ಅವರು ಬಾಹುಬಲಿ ಅಂತ ಸಿನಿಮಾ ಬಂತು, ಬಾಹುಬಲಿ 2 ಅಂತ ಬಂತು. ಪ್ರಭಾಸ್ ಅವರಿಗೆ ಒಂದು ದೊಡ್ಡ ಸ್ಟೇಟಸ್ ಬೆಳ್ಕೊಂತು. ಅಂತರ ಬಂದಿರೋ ಸಿನಿಮಾಗಳು ಆತರನೇ ಇತ್ತ ಅನ್ನೋದು ಪ್ರಶ್ನೆ. ಅದೇ ತರ ಜೂನಿಯರ್ NTR ಅವರು, ಅಲ್ಲು ಅರ್ಜುನ್ ಅವರು, ರಾಮ್ ಚರಣ್ ಅವರು ಎಲ್ಲರೂ ಒಂದು ಐಟಿಗೆ ಹೋಗ್ತಾರೆ, ಮತ್ತೆ ಸೆಕೆಂಡ್ ಆರ್ ಥರ್ಡ್ ಸಿನಿಮಾಗೆ ಕೆಳಗೆ ಬಿದ್ದೋಗ್ತಾರೆ. ಅಂದ್ರೆ ಅದೇ ಲೆವೆಲ್ ನ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಚಿರಂಜೀವಿ ಅವರು ಆತರ ಅಲ್ಲ, ಒಂದಕ್ಕಿಂತ ಇನ್ನೊಂದು, ಇನ್ನೊಂದಕ್ಕಿಂತ ಮತ್ತೊಂದು ಅಂತ ಹೋಗ್ತಾನೆ ಇದ್ರು. ಆವಾಗ್ಲೂ ದೊಡ್ಡ ಮಟ್ಟ ಕಾಂಪಿಟೇಷನ್ ಇತ್ತು. ಬಾಲಕೃಷ್ಣ ಅವ್ರು ಬಂದ್ರು, ವೆಂಕಟೇಶ್ ಅವ್ರು ಬಂದ್ರು, ನಾಗಾರ್ಜುನ ಅವ್ರು ಬಂದ್ರು. ಅವರು ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟರು. ಆದ್ರೆ ಚಿರಂಜೀವಿ ಅವರು ಹೋಗ್ತಾ ಇರುವಂತ ಟ್ರ್ಯಾಕ್ ಅಲ್ಲಿ ಇವ್ರು ಟ್ರಾವೆಲ್ ಮಾಡಕ್ ಆಗಿಲ್ಲ. ಅದೇ ಚಿರಂಜೀವಿ ಅವರ ಪವರ್. 1996 ಅಲ್ಲಿ ಮಮ್ಮೂಟಿ ಅವರು ಆಕ್ಟ್ ಮಾಡಿ ಸಿದ್ದಿಕ್ ಅವರು ಡೈರೆಕ್ಟ್ ಮಾಡಿರೋ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಹಿಟ್ಲರ್ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಮಲಯಾಳಂ ಅಲ್ಲಿ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗುತ್ತೆ. ಆ ಸಿನಿಮಾನ ತೆಲುಗುನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಮಾಡ್ತಾರೆ. ಕನ್ನಡದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡ್ತಾರೆ. ಈ ಸಿನಿಮಾ ಆಗಿದೆಗೆ ಥಿಯೇಟರ್ಗಳಲ್ಲಿ ಎಷ್ಟು ದಿನ ಓಡ್ತು? ಚಿರಂಜೀವಿ ಅವರ ಹಿಟ್ಲರ್, ವಿಷ್ಣುವರ್ಧನ್ ಅವರ ವರ್ಷ, ಈ ಎರಡು ಫಿಲಂಗಳಲ್ಲಿ ಯಾವ ಸಿನಿಮಾ ಹೆಚ್ಚಿನ ದಿನ ಓಡ್ತು? ಪ್ರೇಕ್ಷಕರು ಈ ಸಿನಿಮಾನ ಯಾವ ತರ ರಿಸೀವ್ ಮಾಡಿದ್ರು? ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. 80s ಜನರೇಷನ್, ಅದು ಬ್ಯಾಂಗ್ಳೂರ್ ಹುಡುಗರಿಗೆ ತುಂಬಾ ಇಷ್ಟ ಆಗುವಂತ ಆಕ್ಟರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ಮೆಗಾ ಸ್ಟಾರ್ ಚಿರಂಜೀವಿ ಅವರು, ಪದ್ಮಶ್ರೀ ಡಾಕ್ಟರ್ ಕಮಲ್ ಹಾಸನ್ ಅವರು. ಇವ್ರು 4 ಜನ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗ್ತಾ ಇತ್ತು. ಅದು ಮಾತ್ರ ಅಲ್ಲ, ಆ ಕಾಲಕ್ಕೆ ಹೆಚ್ಚಿನ ಯಂಗಸ್ಟರ್ಸ್ ಫ್ಯಾನ್ ಫಾಲೋವರ್ಸ್ ಆಗಿದ್ದವರು ಈ 4 ಸ್ಟಾರ್ಗಳಿಗೆ. ಎಲ್ಲಾ ಆಕ್ಟರ್ಗಳಿಗೂ ಅಪ್ಸ್ ಅಂಡ್ ಡೌನ್ಸ್ ಅಂತ ಬರುತ್ತೆ. ಆ ತರನೇ ರೆಗ್ಯುಲರ್ ಆಗಿ ದೊಡ್ಡ ದೊಡ್ಡ ಸಕ್ಸಸ್ ಕೊಟ್ಟಿರುವಂತ ಮೆಗಾ ಸ್ಟಾರ್ ಚಿರಂಜೀವಿ ಅವರಿಗೆ 1993 ನಲ್ಲಿ ರಿಲೀಸ್ ಆಗಿರೋ ಮುಠಾ ಮೇಸ್ತ್ರಿ ಅನ್ನೋ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ನಂತರ ಮೆಕ್ಯಾನಿಕಲ್ ಹುಡು, SP ಪರಶುರಾಮ್, ಬಿಗ್ ಬಾಸ್, ರಿಕ್ಷಾವಾಡು ಅಂತ ಈ 3 ವರ್ಷಗಳಲ್ಲಿ ಅಲ್ಲುಡ ಮಜಾಕ ಅನ್ನೋ ಸಿನಿಮಾ ಬಿಟ್ರೆ ಇದೆಲ್ಲಾನು ಆವರೇಜ್ ಸಿನಿಮಾ ಆಗುತ್ತೆ. ಚಿರಂಜೀವಿ ಅವ್ರನ್ನ ಇಷ್ಟಪಡೋ ನಮ್ಮ ತರ ಆಡಿಯನ್ಸ್ಗೆ ಅದು ತುಂಬಾ ಡಿಸಪಾಯಿಂಟ್ ಆಗ್ತಾ ಇತ್ತು. 1996 ಅಲ್ಲಿ ಮಮ್ಮೂಟಿ ಅವರ ಹಿಟ್ಲರ್ ಸಿನಿಮಾ ಸಕ್ಸಸ್ ಆಗುತ್ತೆ. ಆ ಸಿನಿಮಾದ ರೀಮೇಕ್ ರೈಟ್ಸ್ ನ ಎಡಿಟರ್ ಮೋಹನ್ ಅವರು ತಗೊಂತಾರೆ. ಮೋಹನ್ ಅವರು ಯಾರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ತಮಿಳ್ ಆಕ್ಟರ್ ಜಯಂ ರವಿ ಅವರು ಇದಾರಲ್ಲ, ಅವ್ರ ತಂದೆನೇ ಮೋಹನ್ ಅವರು. ತುಂಬಾ ಫೇಮಸ್ ಎಡಿಟರ್. ಕೆಲವು ಸಿನಿಮಾಗಳು ಸಕ್ಸಸ್ ಆಗಕ್ಕೆ ಎಡಿಟರ್ ಮೋಹನ್ ಅವರು ತುಂಬಾ ಮುಖ್ಯವಾದ ಕಾರಣವಾಗಿದ್ದಾರೆ. ಅವ್ರದ್ದು ಹಿಸ್ಟ್ರಿನೂ ತುಂಬಾ ದೊಡ್ಡದು. ಅಂದ್ರೆ ಅವ್ರ ಬಗ್ಗೆ ಹೇಳಕ್ಕೆ ತುಂಬಾ ಇದೆ. ಶಾರ್ಟ್ ಆಗಿ ಮುಗಿಸ್ಬಿಡ್ತೀನಿ. ಡೈರೆಕ್ಟರ್ ಅನ್ಕೊಂಡಿರೋ ಪ್ರಕಾರ ಶೂಟಿಂಗ್ ಎಲ್ಲ ಮುಗಿಸಿ ತಗೊಂಡ್ಬಂದು ಎಡಿಟರ್ ಹತ್ರ ಕೊಡುವಾಗ ಕೆಲವು ಪ್ರೊಡ್ಯೂಸರ್ಸ್ ಮೋಹನ್ ಅವ್ರನ್ನ ಕರೆಯೋರಂತೆ. ಮೋಹನ್ ಅವ್ರು ಬಂದು ಆ ಸಿನಿಮಾನ ನೋಡಿ ಇದರಲ್ಲಿ ಯಾವ್ಯಾವ್ದನ್ನ ತೆಗಿಬೇಕು, ಯಾವ್ಯಾವ್ದನ್ನ ಆಡ್ ಮಾಡಬೇಕು, ಯಾವ ಸೀನ್ ಮುಂದೆ ಹಾಕ್ಬೇಕು, ಯಾವ ಸೀನ್ ಹಿಂದೆ ಹಾಕ್ಬೇಕು ಅಂತ ಹೇಳೋರಂತೆ. ಅದ್ರ ಪ್ರಕಾರ ಎಡಿಟ್ ಮಾಡಿ ಕೆಲವು ಸೀನ್ಗಳನ್ನ ಶೂಟ್ ಮಾಡಿ ಆ ಸಿನಿಮಾನ ರಿಲೀಸ್ ಮಾಡೋರಂತೆ. ಆ ಸಿನಿಮಾಗಳು ಅಷ್ಟು ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾಗಳಾಗ್ತಾ ಇತ್ತು. ಆ ತರ ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಎಡಿಟರ್ ಮೋಹನ್ ಅವರು. ಎಲ್ರಿಗೂ ಪರಿಚಯ ಇರುವಂತ ವ್ಯಕ್ತಿ.
ಎಡಿಟರ್ ಆಗಿರೋ ಮೋಹನ್ ಅವರು ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ದು 1989 ಅಲ್ಲಿ ರಾಮ್ಕಿ ಅವರು ಆಕ್ಟ್ ಮಾಡಿರೋ ಒಂದು ತೊಟ್ಟಿಲ್ ಶಬೋದಂ ಅನ್ನೋ ತಮಿಳ್ ಸಿನಿಮಾ. ಆ ಸಿನಿಮಾ ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ತೆಲುಗುನಲ್ಲಿ ಅವ್ರು ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ದು ದಾಸರಿ ನಾರಾಯಣ ರಾವ್ ಅವರು ಮತ್ತು ವಿನೋದ್ ಆಲ್ವಾ ಅವರು ಆಕ್ಟ್ ಮಾಡಿರೋ ಮಾಮಗಾರು ಅನ್ನೋ ಸಿನಿಮಾ. ಆ ಸಿನಿಮಾನು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ನಂತರ 1993 ನಲ್ಲಿ ಸುಮನ್ ಅವ್ರನ್ನ ಇಟ್ಕೊಂಡು ಬಾವ ಮರ್ದಿ ಅನ್ನೋ ಸಿನಿಮಾನ ಮಾಡ್ತಾರೆ. ಆ ಸಿನಿಮಾನು ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಸೊ ತೆಲುಗುನಲ್ಲಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗಿರ್ತಾರೆ. ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಅಲ್ಲಿ ಆ ಸಿನಿಮಾ ಹಿಟ್ ಆಗ್ಬಿಟ್ರೆ ಇಮಿಡಿಯೇಟ್ ಆಗಿ ಆ ಸಿನಿಮಾದ ರಿಮೇಕ್ ರೈಟ್ಸ್ ನ ತಗೊಳ್ಳೋರು. ಆ ತರ ಮಾಡಿರೋ ಸಿನಿಮಾಗಳೇ ಇದಲ್ಲ. ಸೊ 1996 ಅಲ್ಲಿ ಮಮ್ಮೂಟಿ ಅವರು ಆಕ್ಟ್ ಮಾಡಿರೋ ಹಿಟ್ಲರ್ ಅನ್ನೋ ಸಿನಿಮಾ ಸಕ್ಸಸ್ ಆದ ತಕ್ಷಣ ಮೋಹನ್ ಅವರು ಆ ಸಿನಿಮಾದ ರಿಮೇಕ್ ರೈಟ್ಸ್ ನ ತಗೊಂತಾರೆ. ಆಲ್ರೆಡಿ ಚಿರಂಜೀವಿ ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇರೋ ಮೋಹನ್ ಅವರು ಚಿರಂಜೀವಿ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಚಿರಂಜೀವಿ ಅವರು ಕೂಡ ಆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಕ್ ಒಪ್ಕೊಂತಾರೆ. ಆಲ್ರೆಡಿ ಮೋಹನ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಮಾಮಗಾರು ಸಿನಿಮಾನ ಡೈರೆಕ್ಟ್ ಮಾಡಿರೋ ಮುತ್ಯಾಲ ಸುಬ್ಬಯ್ಯ ಅವ್ರನ್ನ ಈ ಸಿನಿಮಾಗೆ ಡೈರೆಕ್ಟರ್ ಆಗಿ ಫಿಕ್ಸ್ ಮಾಡ್ತಾರೆ. ಸಿನಿಮಾ ಕಂಪ್ಲೀಟ್ ಆಗಿ 4th January 1997 ಅಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಆಕ್ಟ್ ಮಾಡಿ ಮುತ್ಯಾಲ ಸುಬ್ಬಯ್ಯ ಅವರು ಡೈರೆಕ್ಟ್ ಮಾಡಿ ಎಡಿಟರ್ ಮೋಹನ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಿಟ್ಲರ್ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. 2-3 ವರ್ಷ ಆವರೇಜ್ ಸಿನಿಮಾಗಳನ್ನ ಕೊಟ್ಟಿರೋ ಚಿರಂಜೀವಿ ಅವರು ಅವರ ಲಾಸ್ಟ್ 2 ಸಿನಿಮಾ ಮಾತ್ರ ಬಿಗ್ ಬಾಸ್ ಮತ್ತು ರಿಕ್ಷಾ ಅವಾರ್ಡ್ ದೊಡ್ಡ ಫ್ಲಾಪ್ ಸಿನಿಮಾ ಆಗಿತ್ತು. ಹಿಟ್ಲರ್ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳು ಫುಲ್ ಆಗುತ್ತೆ. ಚಿರಂಜೀವಿ ಅವ್ರ ಫ್ಯಾನ್ಸ್ ಮಾತ್ರ ಅಲ್ಲ, ಜನರಲ್ ಆಡಿಯನ್ಸ್ ಕೂಡ ಹಿಟ್ಲರ್ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಚಿರಂಜೀವಿ ಅವರು ಸುಮಾರು ವರ್ಷಗಳ ನಂತರ ಫುಲ್ ಫ್ಲೆಜ್ ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಿದ್ದು ಹಿಟ್ಲರ್ ಅನ್ನೋ ಸಿನಿಮಾನೇ. ಅದಕ್ಕೆ ಮುಂಚೆ ಅವ್ರು ಮಾಡಿರೋ ಎಲ್ಲಾ ಸಬ್ಜೆಕ್ಟ್ ಅಂದ್ರೆ ಗರಾನಾಮಗಳು ಆಗಲಿ, ಪುಟಾಮೇಸ್ತ್ರಿ ಆಗಲಿ, ಗ್ಯಾಂಗ್ ಲೀಡರ್ ಆಗಲಿ, ರೌಡಿ ಅಲ್ಲುಡು, ಜಗತಿ ಕಬೀರುಡು, ಅತಿಲೋಕ ಸುಂದರಿ, ಇದು ಯಾವ ಸಿನಿಮಾ ತಗೊಂಡ್ರು ಫುಲ್ ಅಂಡ್ ಫುಲ್ ಫ್ಯಾಮಿಲಿ ಸಬ್ಜೆಕ್ಟ್ ಇರಲ್ಲ. ವಿಜೇತ ನಂತರ ಫುಲ್ ಫ್ಲೆಜ್ ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಿದ್ದು ಹಿಟ್ಲರ್ ಸಿನಿಮಾನೇ. ಮಹಿಳೆಯರು ಆ ಸಿನಿಮಾನ ತುಂಬಾ ದೊಡ್ಡ ಮಟ್ಟಕ್ಕೆ ರಿಸೀವ್ ಮಾಡಿದ್ರು. ಫ್ಯಾಮಿಲಿ ಆಗಿ ಆ ಸಿನಿಮಾನ ಬಂದು ನೋಡಿದ್ರು. ಚಿರಂಜೀವಿ ಅವರ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅನ್ಬೋದು. అమ్మా సరస్వతి నువ్వేనా మాట నమ్మమ్మా. రావద్దు, నిన్ను చూస్తుంటేనే భయంగా ఉంది. ఏమోని చూస్తున్నట్టుంది. ఎందరిని ఏదరికి చేర్చిన ಒಂಥರ ಎಮೋಷನ್ ಸಿನಿಮಾ. ಅದೇ ತರ ಆ ಸಿನಿಮಾನಲ್ಲಿ ಬರೋ ಒಂದೊಂದು ಹಾಡುಗಳು ಸೂಪರ್ ಹಿಟ್ ಹಾಡಾಗುತ್ತೆ. ಲಾಸ್ಟ್ ಅಲ್ಲಿ ಚಿರಂಜೀವಿ ಅವ್ರ ತಂಗಿ ಹತ್ರ ಬರಬೇಡ, ನೀನು ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳುವಾಗ ಚಿರಂಜೀವಿ ಅವರ ಪರ್ಫಾರ್ಮೆನ್ಸ್ ಜೊತೆ ಆ ಬ್ಯಾಕ್ ಗ್ರೌಂಡ್ ಸಾಂಗ್ ಏನಿದೆಯೋ ಓ ಕಾಲಮ್ಮ ಇದು ನೀ ಜಾಲಮ್ಮ ಅನ್ನೋ ಒಂದು ಹಾಡಿದೆಯಲ್ಲ, ಸೂಪರ್ ಸಾಂಗ್ ಅದು. ಆವಾಗೆಲ್ಲ ಆಡಿಯೋ ಕೇಳಿಸುತ್ತಾನೆ. ನಮ್ಮ ಮನೆಯಲ್ಲಿ ಆ ಹಾಡನ್ನ ಹಾಕಿ ನಮ್ ತಾಯಿ ಅಂತ ಸಿಕ್ಕಾಪಟ್ಟೆ ಭಯ ಅವ್ರು, ಏನೋ ಇದು ಯಾವಾಗ್ಲೂ ಇದನ್ನೇ ಹಾಕ್ತಾ ಇದೆಯಾ ಅಂತ ಆ ತರ ತುಂಬಾ ಇಷ್ಟಪಟ್ಟಿರುವಂತ ಹಾಡೋದು. ಆಗ ನನಗೆ 18 years ನಮ್ ತರ ಹುಡುಗರನ್ನ ಕೂಡ ಅಟ್ರಾಕ್ಟ್ ಮಾಡಿರುವಂತ ಸೆಂಟಿಮೆಂಟ್ ಸಿನಿಮಾ ಹಿಟ್ಲರ್ ಅನ್ನೋ ಸಿನಿಮಾ. ಆ ಸಿನಿಮಾನ ನಾನು ಎಷ್ಟು ಸಲ ನೋಡಿದೀನಿ ಅಂದ್ರೆ ಒಂದು 20ರಿಂದ 25 ಸಲ ನೋಡಿರ್ತೀನಿ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 days ಕಂಪ್ಲೀಟ್ ಮಾಡುತ್ತೆ. ಬ್ಯಾಂಗ್ಳೂರ್ ಥಿಯೇಟರ್ಗಳಲ್ಲಿ 100 days ಕಂಪ್ಲೀಟ್ ಮಾಡಿರುವಂತ ಸಿನಿಮಾ ಹಿಟ್ಲರ್ ಸಿನಿಮಾ. ಮೆಗಾಸ್ಟಾರ್ ಚಿರಂಜೀವಿ ಅವರ ಫಿಲ್ಮ್ ಕೆರಿಯರ್ ಅಲ್ಲಿ ತುಂಬಾ ಮುಖ್ಯವಾದ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು ಎಸ್ ನಾರಾಯಣ್ ಅವರು ಡೈರೆಕ್ಷನ್ ಅಲ್ಲಿ ಮೌರ್ಯ ಅನ್ನೋ ಫಿಲ್ಮ್ ನ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ವಿಷ್ಣು ಸರ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡಿರ್ತಾರೆ. ಆಲ್ರೆಡಿ ಮಲಯಾಳಂ ಮತ್ತು ತೆಲುಗುನಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಹಿಟ್ಲರ್ ಸಿನಿಮಾದ ಕನ್ನಡ ರೀಮೇಕ್ ರೈಟ್ಸ್ ನ ರಾಕ್ಲೈನ್ ವೆಂಕಟೇಶ್ ಅವರು ತಗೊಂಡಿರ್ತಾರೆ. ಆ ಸಿನಿಮಾನ ವಿಷ್ಣುದಾದನ ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ವಿಷ್ಣುದಾದ ಅವರ ಫೇವರೇಟ್ ಡೈರೆಕ್ಟರ್ ಅಂದ್ರೆ ಎಸ್ ನಾರಾಯಣ್ ಅವರು. ಅವರ ಕಾಂಬಿನೇಷನ್ ಅಲ್ಲಿ ಬಂದಿರೋ ಎಲ್ಲಾ ಸಿನಿಮಾನು ಬ್ಲಾಕ್ ಬಸ್ಟರ್ ಸಿನಿಮಾಗಳೇ. ವಿಷ್ಣು ಸರ್ಗೆ ಎಸ್ ನಾರಾಯಣ್ ಸರ್ ತುಂಬಾ ಇಷ್ಟ. ಸೊ ವಿಷ್ಣು ಸರ್ ಹತ್ರ ಎಸ್ ನಾರಾಯಣ್ ಅವರು ಈ ಸಿನಿಮಾನ ಮಾಡೋಣ ಅನ್ನೋವಾಗ ವಿಷ್ಣು ಸರ್ ನೋ ಪ್ರಾಬ್ಲಮ್ ಮಾಡೋಣ ಅಂತಾರೆ. ನಂತರ ಆ ಸಿನಿಮಾ ಬೇಕಾಗಿರೋ ಎಲ್ಲಾ ತಯಾರಿಗಳು ನಡೆಯುತ್ತೆ. ತೆಲುಗುನಲ್ಲಿ ರಾಜೇಂದ್ರ ಪ್ರಸಾದ್ ಕ್ಯಾರೆಕ್ಟರ್ಗೆ ಕನ್ನಡದಲ್ಲಿ ರಮೇಶ್ ಅರವಿಂದ್ ಅವ್ರನ್ನ ಬುಕ್ ಮಾಡ್ತಾರೆ. ಅವರ ಮೊದಲನೇ ತಂಗಿ ಮೋಹಿನಿ ಮಾಡಿರೋ ಪಾತ್ರಕ್ಕೆ ಕನ್ನಡದಲ್ಲಿ ಅನು ಪ್ರಭಾಕರ್ ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಹೀರೋಯಿನ್ ರಂಭಾ ಪಾತ್ರಕ್ಕೆ ಮಾನ್ಯ ಅವ್ರನ್ನ ಬುಕ್ ಮಾಡ್ತಾರೆ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎಸ್.ಎ. ರಾಜ್ಕುಮಾರ್ ಅವ್ರನ್ನ ಹೈಯರ್ ಮಾಡ್ತಾರೆ. ನಂತರ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಬುಕ್ ಮಾಡ್ತಾರೆ. 22 April 2005 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ಎಸ್ ನಾರಾಯಣ್ ಅವರು ಡೈರೆಕ್ಟ್ ಮಾಡಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ವರ್ಷ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಸಿಂಹಾದ್ರಿಯ ಸಿಂಹ ನಂತರ ವಿಷ್ಣುವರ್ಧನ್ ಅವರು ಮತ್ತು ಎಸ್ ನಾರಾಯಣ್ ಅವರ ಕಾಂಬೋನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋವಾಗ ಆ ಸಿನಿಮಾಗೆ ಸಪರೇಟ್ ಅಟೆನ್ಷನ್ ಕ್ರಿಯೇಟ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತೆ. ಸಿನಿಮಾ ನೋಡ್ಕೊಂಡು ಹೊರಗೆ ಬರೋ ಪ್ರೇಕ್ಷಕನಿಗೆ ಆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ಯಜಮಾನ ಸಿನಿಮಾ ನಂತರ ಸುಮಾರು ಫ್ಯಾಮಿಲಿ ಆಡಿಯನ್ಸ್ ಈ ತರ ಫುಲ್ ಲೆಂತ್ ಫ್ಯಾಮಿಲಿ ಸಬ್ಜೆಕ್ಟ್ ಅಲ್ಲಿ ವಿಷ್ಣುದಾದನ ನೋಡಬೇಕು ಅಂತ ಸುಮಾರು ಆಡಿಯನ್ಸ್ ಇಷ್ಟಪಡೋರು, ಅದರಲ್ಲೂ ಫ್ಯಾಮಿಲಿ ಲೇಡೀಸ್ ಆಡಿಯನ್ಸ್ ತುಂಬಾ ಇಷ್ಟಪಡೋರು. ಅವ್ರು ಇಷ್ಟಪಡುವಂತ ಸಿನಿಮಾ ಬಂದಿದೆ ಅನ್ನುವಾಗ ಆ ಸಿನಿಮಾಗೆ ಒಳ್ಳೆ ರಿಸೆಪ್ಷನ್ ಸಿಗುತ್ತೆ. ಸಿಟಿನಲ್ಲಿರೋ ಥಿಯೇಟರ್ಗಳಿಗಿಂತ ಹಳ್ಳಿಗಳಲ್ಲಿರೋ ಥಿಯೇಟರ್ಗಳು ಸಿಕ್ಕಾಪಟ್ಟೆ ಹೌಸ್ಫುಲ್ ಆಗುತ್ತೆ. ವಿಷ್ಣುದಾದ ಪರ್ಫಾರ್ಮೆನ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅನ್ಬೋದು. ಆ ಪರ್ಸನಾಲಿಟಿ ಅಂದ್ರೆ ಆ ಅಣ್ಣ ಅನ್ನೋ ಪರ್ಸನಾಲಿಟಿ ಏನಿದೆಯೋ ವಿಷ್ಣುದಾದಾಗೆ ಹೇಳಿ ಮಾಡಿಸಿರುವಂತ ಸಬ್ಜೆಕ್ಟ್ ಅದು. 5 ತಂಗಿಯರ ಸಂತೋಷಗೋಸ್ಕರನೇ ಇರುವಂತ ಸ್ಪೆಷಲಿ ಎಮೋಷನ್ ಸೀನ್ ಗಳಲ್ಲಿ ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅನ್ಬೋದು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ.
ಮೊದಲನೇ ತಂಗಿಯಾದ ಅನು ಪ್ರಭಾಕರ್ ಅವರು ರಮೇಶ್ ಅರವಿಂದ್ ಜೊತೆ ಹೋಗ್ಬಿಡುವಾಗ ವಿಷ್ಣುವರ್ಧನ್ ಅವರು ಅವ್ರ ತಂಗಿನ ಕರೆಯಕ್ ಹೋಗುವಾಗ ಆ ಸಿಚುವೇಶನ್ ತಕ್ಕ ಹಾಗೆ ಕೋಪ, ಎಮೋಷನ್, ಡೈಲಾಗ್ ಡೆಲಿವರಿ ಎಲ್ಲಾನು ಅಷ್ಟು ಅದ್ಭುತವಾಗಿ ಮಾಡಿರ್ತಾರೆ. ಮಕ್ಕಳಿಗೆ ನಮ್ಮನ್ನ ಬಿಟ್ಟರೆ ಬೇರೆ ಗತಿ ಇಲ್ಲಮ್ಮ. ಅದಕ್ಕೋಸ್ಕರ ಸ್ವಲ್ಪ ಒರಟಾಗಿ ಮಾತಾಡಿದ್ದೀನಿ ಅಷ್ಟೇ. ಇದರಿಂದ ನಿಮ್ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಈವನ್ ತೆಲುಗುನಲ್ಲೂ ಅಷ್ಟೇ ಚಿರಂಜೀವಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಅದೇ ತರ ಲಾಸ್ಟ್ ಅಲ್ಲಿ ರಮೇಶ್ ಅರವಿಂದ್ ಅವ್ರನ್ನ ವಿಲನ್ ಅವರು ಹೊಡೆದು ಅವ್ರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಾಗ ವಿಷ್ಣುವರ್ಧನ್ ಅವರು ನೋಡಕ್ ಹೋಗ್ತಾರೆ. ಅಲ್ಲಿ 5 ತಂಗಿಗಳು ಇರ್ತಾರೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದ್ ತರ ಮಾತಾಡುವಾಗ ಅದಕ್ಕೆ ತಕ್ಕ ಹಾಗೆ ವಿಷ್ಣುವರ್ಧನ್ ಅವರು ಫೇಸ್ ಎಕ್ಸ್ಪ್ರೆಷನ್ಸ್ ಬದಲಾಗುತ್ತಲ್ಲ, ಸೂಪರ್ಬ್ ಅನ್ಬೋದು. ಅದರಲ್ಲೂ ಕೊನೆಯ ತಂಗಿ ನಿನ್ನ ನೋಡಿದ್ರೆ ಯಮನ್ನ ನೋಡೋ ತರ ಇರುತ್ತೆ ಅಂತ ಹೇಳುತ್ತಲ್ಲ, ಆ ಟೈಮ್ ಅಲ್ಲಿ ಸೈಡ್ ಪ್ರೊಫೈಲ್ ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ಇಟ್ಟಿರ್ತಾರೆ. ಹಾಗೆ ನಡ್ಕೊಂಡು ಹೋಗ್ತಾರೆ ವಿಷ್ಣುವರ್ಧನ್ ಅವರು. ಸಕ್ಕದಾಗಿ ಮಾಡಿರ್ತಾರೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 200 ಡೇಸ್ ಕಂಪ್ಲೀಟ್ ಮಾಡುತ್ತೆ. ರಾಕ್ಲೈನ್ ವೆಂಕಟೇಶ್ ಅವರ ಫಿಲಂ ಪ್ರೊಡಕ್ಷನ್ ಕೆರಿಯರ್ ಅಲ್ಲಿ 200 ದಿನ ಓಡಿರುವಂತ ಕೊನೆಯ ಸಿನಿಮಾ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ವರ್ಷ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, 2005 ಅಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿರೋ ಟಾಪ್ 3 ಫಿಲ್ಮ್ಗಳಲ್ಲಿ ವರ್ಷ ಸಿನಿಮಾನು ಒಂದಾಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.